ನಮಸ್ತೆ ಫ್ರೆಂಡ್ಸ್, ನಾನು ಏನು ತಟ್ಟೆ ಇಟ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ಹೌದು, ಮೊಟ್ಟೆ ಬಿರಿಯಾನಿ ಮಾಡಿದ್ದೀನಿ. ತಮ್ಮಲ್ಲಿ ನೋಡಿರ್ತೀರ, ತುಂಬ 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 ರುಚಿಯಾಗಿರುವಂಥ ನಾಟಿ ಸ್ಟೈಲ್ ಮೊಟ್ಟೆ ಬಿರಿಯಾನಿ. ಸೊ ಇದನ್ನು ಮೊಟ್ಟೆ ಬಿರಿಯಾನಿ ಅಂತೀರಾ, ಚಿಕನ್ ಬಿರಿಯಾನಿ ಅಂತೀರಾ ಅಂತ ನಿಮ್ಗೆ ನಿಜವಾಗೂ ಅಷ್ಟು ಟೇಸ್ಟ್ ಇರುತ್ತೆ. ಸೊ ಮನೇಲಿ ಟ್ರೈ ಮಾಡಿ ಯಾವ ಥರ ಇದೆ ಅಂತ ನೀವೇ ಕಮೆಂಟ್ ಮಾಡ್ತೀರಾ. ಜೊತೆಗೆ ಇದಕ್ಕೆ ಕಾಂಬಿನೇಷನ್ ಏನು ಬೇಕಾದರೂ ಹಾಕ್ಕೊಬೋದು. ನೀವು ರೈತ ಬೇಕಾದರೆ ರೈತ ಹಾಕ್ಕೊಬೋದು, ಇಲ್ಲಾಂದರೆ ಸಾಗು ಥರ ಮಾಡ್ಬೋದು. ತುಂಬ ವೆರೈಟಿಯಾಗಿ ಮಾಡ್ಕೊಬೋದು. ಈರುಳ್ಳಿ ಎಕ್ಸಿಟ್ರಾ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಫಸ್ಟಾಗಿ ನಾನು 10 ಮೊಟ್ಟೆನ ಬೇಯಿಸ್ಕೊತಾ ಇದ್ದೀನಿ. ಸೊ ಇದನ್ನು ಏನಕ್ಕೆ ಅಂತ ಕೇಳ್ಬೋದು. ಈ ಮೇಲ್ಗಡೆ ಇರೋದು ಏನಂದರೆ ಈರುಳ್ಳಿ ಸಿಪ್ಪೆ ಹಾಕೋದ್ರಿಂದ ಮೊಟ್ಟೆ ಒಡೆಯಲ್ಲ, ಅಂದರೆ ದದ್ದು ಥರ ಬಿಟ್ಕೊಂಡು ನೊರೆ ಥರ ಬರುತ್ತಲ್ಲ, ಆ ಥರ ಆಗೋಲ್ಲ. ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕೆ ಇಟ್ಬಿಟ್ಟಿದ್ದೀನಿ ಸಪ್ರೇಟಾಗಿ. ಸೊ ಈಗ ಇದಕ್ಕೆ ಮಸಾಲೆಗಳು ಏನೇನು ಬೇಕು ಬಿರಿಯಾನಿಗೆ ತೋರಿಸ್ತೀನಿ ಬನ್ನಿ. ಸೊ ನಾನು 2 ಟೊಮೊಟೊ ತೊಗೊಂಡಿದ್ದೀನಿ, ದಪ್ಪಾಗಿರೋ 2 ಟೊಮೊಟೊ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಇದಕ್ಕೆ ಸೊಪ್ಪುಗಳು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಪಾಲಕ್ ಆಗಿರ್ಬೋದು, ಮೆಂತ್ಯ ಆಗಿರ್ಬೋದು. ಇದು ನನ್ನ ಹತ್ರ ಇರಲಿಲ್ಲ, ಅಂದರೆ ನಮ್ಮದು ಹಳ್ಳಿಲಿರೋದ್ರಿಂದ ನಾವು ಚನ್ನಪಟ್ಟಣಕ್ಕೆ ಹೋಗಬೇಕು ತರೋಕ್ಕೆ. ಹಾಗಾಗಿ ನಾವು ಇರೋದ್ರಲ್ಲೇ ನಮ್ಮ ಮನೇಲಿ ಸೊಪ್ಪುಗಳು ಏನಿದೆ ಅದನ್ನೇ ಹಾಕಿ ಮಾಡಿದೆ. ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕಿದ್ದೀನಿ ಸೊಪ್ಪು, ಯಾಕೆಂದರೆ ಗ್ರೀನ್ ಕಲರ್ ಬಂದರೆ ತುಂಬ ಟೇಸ್ಟ್ ಇರುತ್ತೆ. ನನಗೆ ಗ್ರೀನ್ ಕಲರ್ ಆಗಿರಬೇಕು ಅಂತ ತುಂಬ ಇಷ್ಟ. ಸೊ ಹಂಗಾಗಿ ಹಸಿಮೆಣ್ಸಿನ್ಕಾಯಿ ಒಂದು 7ರಿಂದ 8 ತೊಗೊಂಡಿದ್ದೀನಿ. ಇದು ಖಾರ ಇಲ್ಲ, ನಿಮಗೆ ಖಾರ ಬೇಕು ಅಂತಂದರೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಬೋದು. ಜೊತೆಗೆ ನೋಡ್ಬೋದು, ಇದು ರುಬ್ಬಕ್ಕೆ ತೊಗೊಂಡಿರೋದು. 1 ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ, 2ರಿಂದ 3 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು 2 ಇಂಚು ಶುಂಠಿ ತೊಗೊಂಡಿದ್ದೀನಿ. ನಾನು ಯಾವಾಗಲೂ ಅಷ್ಟೇ ಶುಂಠಿ ಬೆಳ್ಳುಳ್ಳಿನ ಜಾಸ್ತಿ ಯೂಸ್ ಮಾಡ್ತೀನಿ ಮಸಾಲೆಗೆ, ಅಷ್ಟು ಬಿಟ್ಟರೆ ನಾನು ಯಾವುದನ್ನೂ ಜಾಸ್ತಿ ಹಾಕಲ್ಲ. ನೋಡ್ಬೋದು, ಇದನ್ನೆಲ್ಲ ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಮನೇಲಿ ತುಂಬ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ. ಸೊ ಇದನ್ನು ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಪೇಸ್ಟ್ ನಿಮ್ಗೆ ಯಾವ ಥರ ಬೇಕಾದ ಆ ಥರ ಪೇಸ್ಟ್ ಮಾಡ್ಕೊಬೋದು. ಸೊ ನಾನು ಇಷ್ಟನ್ನು ಫಸ್ಟು ರುಬ್ಕೊಳ್ಳೋಕ್ಕೆ ಒಂದು ರೌಂಡ್ ರುಬ್ಬಕ್ಕೆ, ಯಾಕೆಂದರೆ ತಿರ್ಗಾ ಸೊಪ್ಪೆಲ್ಲ ಆ್ಯಡ್ ಮಾಡಬೇಕಲ್ವ. ಹಾಗಾಗಿ ನಾನು 1 ರೌಂಡ್ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ಅದನ್ನು ತಿರ್ಗಾ ಅದರೊಳಗೆ ಹಾಕಿ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪನ್ನ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ನಾನು ಸ್ವಲ್ಪ ತರ್ತರಿಯಾಗಿ ಆಡಿಸಿದ್ದೀನಿ, ಅಷ್ಟು ನುಣ್ಣಗೂ ಇಲ್ಲ, ಅಷ್ಟು ತರ್ತರಿಯಾಗೂ ಇಲ್ಲ, ಒಂದು ಮೀಡಿಯಮಾಗಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕ್ವಾಂಟಿಟಿಯಾಗಿ ಇನ್ನೂ ರುಬ್ಕೊಬೋದು ಚೆನ್ನಾಗಿ. ಸೊ ಈಗ ನಾನು ಒಂದು ಬೋಸಿ ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟಿದ್ದೀನಿ ಆಲ್ರೆಡಿ. ಎಣ್ಣೆ ಬಿಟ್ಟು ನಾನೊಂದು 2 ಸ್ಪೂನ್ ತುಪ್ಪ ಹಾಕ್ತೀನಿ ಅಷ್ಟೇ. ನಿಮಗೆ ಬೇಕು ಅಂದರೆ ತುಪ್ಪದಲ್ಲೇ ಮಾಡ್ಕೊಬೋದು. ನನಗೆ ಅದರ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, 2 ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಎಣ್ಣೆ ಹೆಚ್ಚಾಗಿಬಿಟ್ಟಿದ್ದೀನಿ ಅಷ್ಟೇ. ಇಲ್ಲ ಅಂದರೆ ಒಂದು ಸೌಟ್ ಎಣ್ಣೆ ಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಒಂದು ಸೌಟ್ ಎಣ್ಣೆ ಬಿಟ್ಟಿದ್ದೀನಿ, ಚಿಕ್ಕ ಸೌಟ ಒಂದು ಸೌಟ್ ಎಣ್ಣೆ ಬಿಟ್ಟಿದ್ದೀನಿ. ಸೊ ಮಾಮೂಲಿ ಇಂದಿನಂತೆ ಒಗ್ಗರಣೆಗೆ ಪಲಾವ್ ಸಾಮಾನು ಏನೇನು ಇರುತ್ತೆ ಅದನ್ನೆಲ್ಲ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಏಲಕ್ಕಿ, ಪಲಾವ್ ಎಲೆ ಅಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಅದಾದ ನಂತರ ಕಸ್ತೂರಿ ಮೇಥಿ ಇದ್ದರೆ ಕಸ್ತೂರಿ ಮೇಥಿ ಹಾಕೋಬೋದು. ನನ್ನ ಹತ್ರ ಅಂತ ಇರಲಿಲ್ಲ, ಅಂದರೆ ನಾನು ಜಾಸ್ತಿ ಅದನ್ನೆಲ್ಲ ಯೂಸ್ ಮಾಡಲ್ಲ, ಮಸಾಲೆ ಆಗೋಗುತ್ತೆ ಅಂತ. ಇದ್ರೆ ಹಾಕೊಬೋದು, ನಿಮಗೆ ಟೇಸ್ಟಾಗಿರುತ್ತೆ. ಸೊ ಈರುಳ್ಳಿನ ಚೆನ್ನಾಗಿ ಅಷ್ಟೊಂದು ಏನು ಫ್ರೈ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಒಂದು ಹದದಲ್ಲಿ ಫ್ರೈ ಮಾಡ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನಾನು ಟೊಮೊಟೊ ಎಲ್ಲ ರುಬ್ಬಕ್ಕೆ ಹಾಕಿದ್ದೀನಲ್ವ, ಹಂಗಾಗಿ ಟೊಮೊಟೊನ ನಾನು ಹಚ್ಚಾಕಿಲ್ಲ. ಇದು ಒಂಥರ ಬಾಯಿಗೆ ಸಿಗೋಲ್ಲ, ಅದು ಬಾಯಿಗೆ ಸಿಕ್ಕರೆ ಒಂಥರ ಹುಳಿ, ಅದೇ ಬೇರೆ ಟೇಸ್ಟ್ ಬಂದುಬಿಡುತ್ತೆ. ಹಂಗಾಗಿ ನಾನು ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಈ ಬಿರಿಯಾನಿಗೆ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಬೇಯ್ತಾಯಿದೆ ಅಂದರೆ ಏನೊಂದು ಗೊತ್ತಾ, ಇದನ್ನ ನೀರು ಹಾಕ್ತೀನಿ ಬೇಯಿಸ್ಬೇಕು. ಯಾಕೆಂದರೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಲ್ವ, ಅದು ಹಸಿ ವಾಸನೆ ಹೋಗೋವರೆಗೂ, ಅದು ಹಸಿದೆಲ್ಲ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು. ಇಲ್ಲ ಅಂದರೆ ನಮಗೆ ಗ್ಯಾಸ್ಟ್ರಿಕ್ ಥರ ಹೋಗುತ್ತೆ, ಎದೆ ಉರಿ ಬರುತ್ತೆ. ಹಸಿಮೆಣ್ಸಿನ್ಕಾಯಿ ತಿಂದರೆ ಆಗೋಲ್ಲ ಅಂತಾರಲ್ಲ ಕೆಲವರು, ಆ ಥರ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಹುರ್ಕೊಬೇಕು. ಆಮೇಲೆ ನಾನು ಲಾಸ್ಟಲ್ಲಿ ತಿರ್ಗಾ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪೆಲ್ಲ ಜೊತೆಯಲ್ಲಿ ಇದ್ದಿದ್ರೆ ಅದನ್ನು ರುಬ್ಬಕ್ಕಾಗಿ ಇದನ್ನು ಹಂಗೆ ಹಾಕೋದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಥರ ಬೇಕು ಆಪ್ಷನ್ ಆ ಥರ. ಸೊ ನಮ್ಮ ಮನೇಲಿ ಯಾವ ಥರ ಇದೆ ಅದನ್ನು ಮಾತ್ರ ಯೂಸ್ ಮಾಡ್ತಾ ಇರೋದು ನಾನು ಕೊನೆಗೆ ಬಿರಿಯಾನಿ ಪೌಡರ್ ಹಾಕಿದ್ದೀನಿ. ಒಂದು ಚಿಕ್ಕ ಪ್ಯಾಕೆಟ್ ತೊಗೊಂಡು ಹಾಕ್ಕೊಂಡಿದ್ದೀನಿ. ಅದನ್ನು ನಾನು ಮನೇಲೇನು ತಯಾರಿ ಮಾಡಲ್ಲ, ಅಂಗಡಿರ ತಂದು ಹಾಕ್ಕೊಳ್ಳೋದು. ಇದಕ್ಕೆ ಒಂದು ಚಿಕ್ಕ ಗ್ಲಾಸಲ್ಲಿ ಮೊಸರು ಹಾಕಿದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಂದರೆ ನಾನು ಕ್ವಾಂಟಿಟಿ ಮಾಡ್ತಾಯಿರೋದಿಲ್ಲ ಅಂತಂದರೆ 5ರಿಂದ 6 ಜನಕ್ಕೆ ಕ್ವಾಂಟಿಟಿ ಮಾಡ್ತಾ ಇರೋದು. ಹಾಗಾಗಿ 1 ಗ್ಲಾಸ್ ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ಹಾಕಿದ್ರೆ ಏನಂದರೆ ತಿಕ್ನೆಸ್ ಬರುತ್ತೆ, ಗಟ್ಟಿ ಬರುತ್ತೆ. ಹಾಗಾಗಿ ಆ ಉದ್ದೇಶಕ್ಕೆ ನಾನು ಮೊಸರು ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಇದನ್ನೆಲ್ಲ ಡ್ರೈಯಲ್ಲೇ ಫ್ರೈ ಮಾಡಬೇಕು, ಅಂದರೆ ನೀರು ಹಾಕ್ತೇನೆ ಚೆನ್ನಾಗಿ ಎಲ್ಲ ಇದು ಮಾಡಬೇಕು, ಫ್ರೈ ಮಾಡಬೇಕು. ಆಮೇಲೆ ನಾನು ನೀರು ಆ್ಯಡ್ ಮಾಡ್ತಿದ್ದೀನಿ. ಯಾಕೆ ಅಂತಂದರೆ ಈ ಬಟ್ಲಲ್ಲಿ ನಾನು ಎಷ್ಟು
3 ಕಪ್ ಏನೋ ಅಕ್ಕಿ ತೊಗೊಂಡಿದ್ದೀನಿ. ಹಂಗಾಗಿ ನಾನು 2.5 ಕಪ್ ಅಕ್ಕಿ ತೊಗೊಂಡಿದ್ದೀನಿ. 2.5 ಕಪ್ ಅಕ್ಕಿಗೆ ನಾನು 5 ಕಪ್ ನೀರು ಹಾಕ್ತೀನಿ. ಏಕೆಂದರೆ ನಾನು ಅಕ್ಕಿ ತೊಳೆದಿಟ್ಟಿಲ್ಲ. ನಾನು ಡೈರೆಕ್ಟ್ ಅಲ್ಲೇ ಅಕ್ಕಿ ತೊಳೆದು ಹಾಕ್ತೀನಿ. ಏಕೆಂದರೆ ಅದು ನೆನೆಯೋಕೆ ಇಡಲ್ಲ ನಾನು ಅಕ್ಕಿನ. ನಾನು ಯಾವಾಗಲೂ ಅಷ್ಟೇ, ಬಿರಿಯಾನಿ ಮಾಡಬೇಕಾದ್ರೂ ಅಷ್ಟೇ, ಏನು ಮಾಡಬೇಕಾದ್ರೂ ನಾನು ಅಕ್ಕಿ ತೊಳೆಯಲ್ಲ. ಡೈರೆಕ್ಟ್ ಅಕ್ಕಿ ತೊಳೆದು ಒಂದು ಅರ್ಧ ಗಂಟೆ 20 ನಿಮಿಷ ನಾನು ನೆನೆಸಲ್ಲ. ಅದು ಟೇಸ್ಟೇ ಬೇರೆ ಹೊಂಟೋಗುತ್ತೆ. ಹಂಗಾಗಿ ನಾನು ಅಲ್ಲೇ ತೊಳೆದು ಅಲ್ಲೇ ಹಾಕಿದ್ರೆ ಅಕ್ಕಿಲಿರೋ ಕಸ ಎಲ್ಲ ಪಲಾವಲ್ಲಿ ಇನ್ನೂ ತುಂಬ ಟೇಸ್ಟ್ ಬರುತ್ತೆ. ನನಗೆ ಅನುಭವ ಆ ಥರ. ನೋಡಿ ಫೈನಲಿ ಮೊಟ್ಟೆ ಬೇಯಿಸ್ತಾ ಇದ್ದೀನಿ. ಒಂದು ಕಡೆ ಬೆಂದಾಗಿರುತ್ತೆ ಆಲ್ಮೋಸ್ಟು. ನಾನು ಇದನ್ನು ಕುಕ್ಕಿಂಗ್ ಮಾಡೋಷ್ಟಲ್ಲಿ ಅಂದರೆ ಅಕ್ಕಿ ಹಾಕೋಷ್ಟರಲ್ಲಿ ಇದು ಮೊಟ್ಟೆ ಬೆಂದಿರುತ್ತೆ. ಸೊ ನೋಡ್ಬೋದು ನೀವು. ಫೈನಲಿ ನಾನು ಈಗ ಲವಣ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಲವಣ, ಯಾಕೆಂದ್ರೆ ನೀರು ಮಳ್ತಾ ಇದೆ ನೋಡ್ಬೋದು. ನೀರು ಮಳ್ಳಿದ್ಮೇಲೆ ಅಕ್ಕಿ ಹಾಕ್ತೀನಿ. ಇದಕ್ಕೆ ನಾವು ನೋಡ್ಕೊಬೇಕು, ನಾವು ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಹಾಕ್ಕೊಳ್ಳೋದು. ಇದು ಹಾಕೊಂಡ್ಮೇಲೆ ನೋಡಿ ನೀರು ಮಳ್ತಾಯಿದೆ, ಅಕ್ಕಿ ಹಾಕ್ತಾಯಿದ್ದೀನಿ. ಫೈನಲಿ ಅಕ್ಕಿ ಎಲ್ಲ ಹಾಕಿದ್ಮೇಲೆ ಒಂದು ತಟ್ಟೆ ಮುಚ್ಚಿ ಎತ್ತಿಕ್ಬಿಡ್ಬೇಕು. ಏಕೆಂದರೆ ಮುಚ್ಚಿ ಇಟ್ಬಿಡ್ಬೇಕು. ಅದು ಸ್ವಲ್ಪ ಜಾಸ್ತಿ ಅಲ್ಲಾಡಿಸ್ತಾ ಇರ್ಬೋದು ಸೌಟಲ್ಲಿ, ಆವಾಗ ಅಕ್ಕಿ ಏನಾಗುತ್ತೆ ಒಡೆದೋಗುತ್ತೆ. ಇನ್ನೊಂದು ಏನಂತಂದರೆ ಈ ತಿರುಗಿಸಿದ್ರು ಪರವಾಗಿಲ್ಲ. ಯಾಕೆ ಅಂತಂದರೆ ನಾನು ಅಲ್ಲೇ ತೊಳೆದು ಅಲ್ಲೇ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಲ್ವ, ಹಂಗಾಗಿ ಅಷ್ಟು ಏನೂ ಇದಾಗಲ್ಲ. ನಾವು ನೆನೆಸಿ ಮಾಡ್ತೀವಲ್ಲ ಅದು ಅಕ್ಕಿ ತಿರುಗೋಂಗಿಲ್ಲ, ಮಾಡೋಂಗಿಲ್ಲ, ತುಂಬ ಹಿಂಸೆ ಆಗುತ್ತೆ. ಬಟ್ ನನಗೆ ಇದೇ ಸರಿ ಅಂತ ಅನಿಸ್ತು. ಹಂಗಾಗಿ ನಾನು ಯಾವಾಗಲೂ ಅಷ್ಟೇ, ನಾನು ಯಾವ ಬಿರಿಯಾನಿಗೆ ಪ್ರತಿಯೊಂದು ಐಟಮ್ಸ್ಗೂ ಏನೋ ಒಂದು ಮಾಡಬೇಕು ಅಂದರೂ ಅಷ್ಟೇ, ಅಲ್ಲಿಗೆಲ್ಲ ಬಿಸಿಬೇಳೆ ಭಾತ್ ಅವಕ್ಕೆಲ್ಲ ಸ್ವಲ್ಪ ಇದ್ರ ಅಕ್ಕಿನೆಲ್ಲನೂ ನೆನೆಸಿಡ್ತೀನಿ. ಇದು ಮಾತ್ರ ನಾನು ನೆನೆಸಿಡಲ್ಲ, ಡೈರೆಕ್ಟಾಗಿ ನೋಡ್ಬೋದು ಎಷ್ಟು ಉದುದ್ರಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇದನ್ನು ಸ್ವಲ್ಪ ಮುಚ್ಚಿ ಇಟ್ಬಿಡೋಣ. ಯಾಕೆಂದರೆ ಎಲ್ಲ ನೋಡಿದ್ರೆ ಉಪ್ಪು ಖಾರ ಎಲ್ಲ ಸರಿಯಾಗಿದೆ, ಒಂದು ಹದದಲ್ಲಿದೆ. ಸೊ ಇದನ್ನು ಮುಚ್ಚಿ ಇಟ್ಬಿಡೋಣ. ಸೊ ನೋಡ್ಬೋದು ಮೊಟ್ಟೆ ಈ ಥರ ಬೇಯಿಸಿ ಈ ಥರ ಇಟ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ನಿಮ್ಮನ್ನ ಒಂದು ಸತಿ ಟ್ರೈ ಮಾಡಿ, ಇನ್ನೊಂದು ಸತಿ ತಿನ್ನಬೇಕು ಅನ್ಸುತ್ತೆ. ಬಿರಿಯಾನಿನೂ ಯಾವ್ದು ಇದ್ರ ಮುಂದೆ ನಿಲ್ಲು ಅಂತಲೇ ಹೇಳ್ಬೋದು. ಆ ಥರ ಟೇಸ್ಟ್ ಕೊಡುತ್ತೆ. ಸೊ ನನಗೆ ಆದ ಅನುಭವ, ನನಗಲ್ಲ ನನ್ನ ಮಕ್ಳಿಗೆ ಎಲ್ಲರಿಗೂ ಆದ ಅನುಭವ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ನಾನು. ಸೊ ಫೈನಲಿ ಮುಕ್ಕಾಲು ಭಾಗ ಎಲ್ಲ ಅನ್ನ ಆಗಿದೆ. ಸ್ವಲ್ಪ ಪಂಗಬೇಕು ನೀರಿರುವಾಗ ನಾನು ಈ ಥರ ಇಟ್ಟಿದ್ದೀನಿ. ಏಕೆ ಅಂತಂದರೆ ಈ ಥರ ಇಟ್ಬಿಟ್ಟು ಮುಚ್ಚಿಕ್ಬಿಡ್ತೀನಿ. ಸ್ವಲ್ಪ ಅಂದರೆ ಜಾಸ್ತಿ ಮೇಲೆ ಇಡ್ತಾ ಇಲ್ಲ, ಸ್ವಲ್ಪ ಒಳಗೆ ಹಿಡಿತದೆ. ಯಾಕೆಂದರೆ ಈ ನೀರೆಲ್ಲ ಇದ್ರ ಬರಬೇಕು. ಬಂದಿಲ್ಲ ಆದರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಅನ್ನ ಪೊಂಗ್ತಾ ಇದೆ ಅಂದ ತಕ್ಷಣ ಇದನ್ನು ಇಟ್ಬಿಟ್ರೆ ಇದು ಹಬೆಗೆ ಸ್ವಲ್ಪ, ಯಾಕೆಂದರೆ ಇದು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರೋ ಮೊಟ್ಟೆ ಅಲ್ವಾ, ಹಂಗಾಗಿ ಸೊ ಇದನ್ನು ಕ್ಲಿಯರ್ ಆಗುತ್ತೆ. ತೋರಿಸ್ತೀನಿ ಯಾವ ಥರ ಮಾಡೋದು ನೆಕ್ಸ್ಟ್ ಟೈಮು ಅಂತ. ಈಗ ತೋರಿಸ್ತೀನಿ, ನೆಕ್ಸ್ಟ್ ಅದೇ ಬರೋದು. ಈಗ ಈ ಥರ ಇಟ್ಬಿಟ್ಟು ಒಂದು 2 ನಿಮಿಷ ಮುಚ್ಚಿ ಇಕ್ಬಿಡ್ತೀನಿ ನಾನು. ಮುಚ್ಚಿ ಇಕ್ಕಾದ್ಮೇಲೆ ತಿರ್ಗಾ ತೆಗೆದು ಎಷ್ಟು ನೀರೆಲ್ಲ ಸುಂಡಿರುತ್ತೆ. ನೀರೆಲ್ಲ ಸುಂಡಿರೋದ್ಮೇಲೆ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ನಿಜ ಎಲ್ಲರೂ ಯಾರು ಅರ್ಜೆಂಟಾಗಿ ನೈಟ್ ಟೈಮ್ ಆಗಲಿ ಯಾರು ಸಡನ್ನಾಗಿ ನೆಂಟರು ಬಂದರೆ ಪಟ್ ಅಂತ ಮಾಡುವಂಥ ಇದನ್ನು ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹೀಗೆ ನೋಡಿ ಆಲ್ಮೋಸ್ಟ್ ಎಲ್ಲ ಆಗಿದೆ. ಯಾವ ಥರ ಬರುತ್ತೆ, ಯಾವ ಥರ ಇದೆ ಅಂತ ನೋಡಿ. ಅಡಿಲಿ ನೋಡಿ ಕೆಳಗಡೆ ಎಲ್ಲ ಯಾವ ಥರ ನೀರು ಒಂಚೂರು ಇಲ್ಲ, ಎಷ್ಟು ಬಿಡಿಯಾಗಿ ಈ ಥರ ರೈಸ್ ಇದೆ ನೋಡಿ. ನಾನು ಅದಕ್ಕೆ ಹೇಳೋದು ಅಕ್ಕಿನ ಅಲ್ಲೇ ತೊಳೆದು ಹಾಕಬೇಕು. ನೆನೆಸಿಡೋದ್ರಿಂದ ಚೆನ್ನಾಗಿರಲ್ಲ. ಅಕ್ಕಿ ರಸ ಎಲ್ಲ ಹೊಂಟಾಗಿರುತ್ತೆ, ಅದರಲ್ಲಿ ಏನು ಟೇಸ್ಟ್ ಇರುತ್ತೆ ಬಿರಿಯಾನಿ ಅಷ್ಟು ಟೇಸ್ಟ್ ಬರೋಲ್ಲ. ಹಂಗಾಗಿ ಬಿರಿಯಾನಿ ಆಗಿರಲಿ ಏನು ಆದರೂ ಅಷ್ಟೇ, ನೀವು ಏನಕ್ಕಾದರೂ ಅಷ್ಟೇ ಅಲ್ಲೇ ಡೈರೆಕ್ಟಾಗಿ ತೊಳೆದಾಕಿ. ಈಗ ಹೋಟೆಲ್ಗಳಲ್ಲಿ ಈ ಮದುವೆ ಶೈಲಿಗಳೆಲ್ಲ ಎಲ್ಲಿ ಆ ಥರನೇ ಮಾಡೋದನ್ನ ಯಾರೂ ನೆನೆಸಿಡಲ್ಲ, ನೋಡಿದ್ದೀರಲ್ವಾ. ಸೊ ನೀವು ಹಾಗೆ ನೆನೆಸಿಡಬೇಡಿ, ಡೈರೆಕ್ಟ್ ಅಲ್ಲೇ ತೊಳೆದಾಕಿ, ರುಚಿ ಸಿಗುತ್ತೆ ಅಂತ ಹೇಳ್ತಾ ಈ ಬಿರಿಯಾನಿ ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದರೆ ನಿಜ. ಇನ್ನೊಂದು ನಿಮಿಷ ಮುಚ್ಚಿಕ್ಬಿಡ್ತೀನಿ. ಈಗ ತಿರ್ಗಾ ಒಂದು ರೌಂಡ್ ತಿರುಗಿದ್ದೀನಲ್ವ, ಮುಚ್ಚಿ ಇಕ್ಬಿಟ್ಟು ಈಗ ತೆಗಿತಾ ಇರೋದು ನೋಡ್ಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೂ ತಿನ್ನಲ ಅಂತ ಅನಿಸುತ್ತೆ. ಸರ್ವ್ ಮಾಡ್ತಾಯಿದ್ದೀನಿ. ಸರ್ವ್ ಮಾಡಿ ಫಸ್ಟ್ ಇದನ್ನು ಹಾಕ್ಕೊಟ್ಟಿದ್ದು ನಮ್ಮ ಮನೆಯವ್ರಿಗೆ. ಯಾಕೆಂದರೆ ನಮ್ಮ ಮನೆಯವ್ರು ಸ್ವಲ್ಪ ಕೆಲಸ ಮಾಡ್ಕೊಬಂದಿದ್ರು. ಸೊ ನನಗೆಲ್ಲ ತಿರ್ಗಾ ತೋಟಕ್ಕೆ ಹೋಗಬೇಕಾಗಿತ್ತು, ಹಂಗಾಗಿ ಸ್ವಲ್ಪ ಹಾಕ್ಕೊಡು, ಬೇಗ ಹೋಗ್ತೀನಿ ಅಂತ ಅಂದರು. ಬೇಗ ಹೋಗ್ತೀನಿ ಅಂದರು. ಅದಕ್ಕೆ ನಾನೇನು ಮಾಡಿದೆ, ಸರಿ ಪಟ ಅಂತ ಹಾಕೋಣ ಅಂತ ಹಾಕ್ಕೊಟ್ಟೆ. ಫೈನಲಿ ಆಯಿತು. ನಾನು ಅದನ್ನು ಹೇಳ್ತಾಯಿದ್ದೆ. ಸೊ ಏನಾಯಿತು ಅಂತಂದರೆ ನಮ್ಮ ಮನೇಲಿ ನನ್ನ ಮಗ ತುಂಬ ವಾಯ್ಸ್ ಓವರ್ ಕೊಟ್ಟು ಟಿ ವಿನೆಲ್ಲ ಸೌಂಡ್ ಜಾಸ್ತಿ ಕೊಟ್ಟಿದ್ದೆ. ಹಂಗಾಗಿ ನಾನು ವಾಯ್ಸ್ ಓವರೇ ಕೊಡಬೇಕಾಗಿತ್ತು. ಇಲ್ಲ ತುಂಬ ಚೆನ್ನಾಗಿ ಮಾತಾಡಿದೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳಿರೋ ಮನೇಲಿ ಆಗೇ ಇಲ್ವಾ. ಸೊ ಹಂಗಾಗಿ ಫೈನಲಿ ನೋಡಿ ಈ ಥರ ಬಿರಿಯಾನಿ ತುಂಬ ರುಚಿಯಾಗಿದೆ. ನಾನು ಅದನ್ನೇ ಹೇಳ್ತಾಯಿದ್ದೆ. ನನಗೆ ಈ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಅಂತ ಗೊತ್ತಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮಸ್ತೆ ಅಂತ